ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಾರ್ಖಂಡ್ನ ಒಂದು ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿ ಬಂದ ತಕ್ಷಣ ಅಲ್ಲಿನ ಕೆಲವೊಂದು ಮನುವಾದಿಗಳು, ದಲಿತ ವಿರೋಧಿಗಳು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿ ಆ ಒಂದು ಭಾಷಣ ಮಾಡಿರ್ತಕ್ಕಂಥ ಸ್ಥಳವನ್ನ ಗೋಮೂತ್ರವನ್ನ ಸಿಂಪಡಿಸಿ ಇವತ್ತು ಸ್ವಚ್ಛಗೊಳಿಸಿ ಅಲ್ಲಿ ಹೋಮ ಹವನಗಳನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಭಾರತ ದೇಶ ಇದೆ. ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ಮುಂದುವರಿತಕ್ಕಂಥ ದೇಶ, ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ದೇಶ ಅಂತೇಳಿ ಬೆಳೆಯನ್ನು ಬೀಳ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕಣ್ಣಿದ್ದು ಕಿವುಡಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಲಿತ ವಿರೋಧಿ ಧೋರಣೆ ಆಗಿದೆ. ಅದೇ ಅಲ್ಲದೆ ಈ ರಾಜ್ಯದಲ್ಲಿ ಏನು ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರನ್ನ ಈ ರಾಜ್ಯದ ಒಬ್ಬ ಬಿಜೆಪಿ ಅಧ್ಯಕ್ಷ ಯಾವನವನು ಈ ಪದಗಳನ್ನ ಬಳಸ್ತಾರೆ. ಒಬ್ಬ ಈ ರಾಜ್ಯದ ಗೃಹಮಂತ್ರಿಯನ್ನ ಒಬ್ಬ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಯಾವನ್ರಿ ಅವನು ಅಂತಕ್ಕಂಥ ಸಿಂಗುಲರ್ ಪದ ಬಳಸ್ತಾರೆ. ಅಂದ್ರೆ ಇವರಿಗೆ SC STಗಳೇ ಟಾರ್ಗೆಟ್ ಆಗಿದೆ. ಇವತ್ತು SC STಗಳನ್ನ ಅವ್ರಿಗೆ ಕಂಡ್ರೆ ಆಗಲ್ಲ, ಅವರ ವಿರುದ್ಧ ಸಿಡಿದಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಈ ರಾಜ್ಯ ಮತ್ತು ದೇಶದಲ್ಲಿ ನಡೀತಾ ಇದೆ. ಇವತ್ತು ಹೆಣ್ಣಿನ ವಿಚಾರವಾಗಿ ಜಾತಿ, ಅಸ್ಪೃಶ್ಯತೆ, ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಇವತ್ತು ನಿರಂತರವಾಗಿ ಸಾಗ್ತಾ ಇದೆ. ಅಲ್ಲರಿ, ಈ ದೇಶದ ಒಬ್ಬ ಪ್ರಭಾವಿ ರಾಜಕಾರಣಿ, ಒಬ್ಬ ದಲಿತ ವರ್ಗಕ್ಕೆ ಸೇರಿದ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಭಾಷಣ ಮಾಡಿದಂತ ಒಂದು ಸ್ಥಳವನ್ನ ಗೋಮೂತ್ರ ಮತ್ತು ಹೋಮ ಹವನಗಳನ್ನ ಮಾಡಿ ನೀವು ಸ್ವಚ್ಛಗೊಳಿಸ್ತೀರಾ ಅಂದ್ರೆ ಇನ್ನು ಹಳ್ಳಿಗಳಲ್ಲಿ ನಮ್ಮ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಿರಂತರವಾಗಿ ಸಾಗ್ತಾ ಇದೆ. ಇದುವರೆಗೂ ಸಹ ಒಬ್ಬ ದೇವಸ್ಥಾನಕ್ಕೆ ನಮ್ಮ ದಲಿತರನ್ನ ಬಿಟ್ಕೊಡೋದಿಲ್ಲ. ನೀವು ಸಾರ್ವಜನಿಕವಾಗಿ ನೀರನ್ನು ಸಹ ಕೆಲವೊಂದು ಬಾವಿಗಳಲ್ಲಿ ಮುಟ್ಲಿಕ್ಕೂ ಸಹ ನೀವು ಆಸ್ಪದವನ್ನ ಕೊಡ್ತಾ ಇಲ್ಲ, ಅವಕಾಶವನ್ನ ಕೊಡ್ತಾ ಇಲ್ಲ. ಇಲ್ಲೂ ಸಹ ಗ್ರಾಮಗಳಿಂದ ಬಹಿಷ್ಕಾರವನ್ನ ಆಗ್ತಕ್ಕಂಥ ಒಂದು ಪ್ರವೃತ್ತಿ ನಡೀತಾ ಇದೆ. ಈ ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಒಬ್ರು ದಲಿತ ವರ್ಗಕ್ಕೆ ಸೇರಿದಾರ ಅಂತೇಳಿ ವಿಜಯೇಂದ್ರ ಅಂತಕ್ಕಂಥ ಒಬ್ಬ ಅವಿವೇಕಿ ರಾಜ್ಯಾಧ್ಯಕ್ಷ, ಬಿಜೆಪಿ ಅವಿವೇಕಿ ರಾಜ್ಯಾಧ್ಯಕ್ಷ, ಅವನ್ ಯಾವನು ಗೃಹ ಸಚಿವ ಅಂತೇಳಿ ಮಾತಾಡ್ತಾನೆ ಅಂದ್ರೆ ಅವರಪ್ಪನೂ ಸಹ ಮುಖ್ಯಮಂತ್ರಿಗಳಾಗಿದ್ದು ಅವನವನು ಯಡಿಯೂರಪ್ಪ ಅಂದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರಿ. ಇವತ್ತು ಕೇವಲ ಪ್ರಿಯಾಂಕ್ ಖರ್ಗೆ ಅಲ್ಲ ಟಾರ್ಗೆಟ್, ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ ಟಾರ್ಗೆಟ್, ಅವ್ರಿಗೆ KH ಮುನಿಯಪ್ಪ ಅಲ್ಲ ಟಾರ್ಗೆಟ್, ಅವ್ರಿಗೆ ಇಡೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರೆ ಇವ್ರಿಗೆ ಟಾರ್ಗೆಟ್ ಆಗಿದ್ದಾರೆ. ಏನು ಇವತ್ತು ನಾವು ತಾಲೂಕು ಕಚೇರಿ ಮುಂಭಾಗದಲ್ಲಿ ನಾವು ಹೋರಾಟವನ್ನ ಮಾಡಿ ನಾಗೂರು ತಾಲೂಕು ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರ ಮೇಡಮ್ ಅವರ ಮುಖಾಂತರ ಈ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ.